ನಮಸ್ತೆ, ನಾನು ಮಧುಸೂದನ. ನಾನು ಧೃತಿ ಯೋಗ ಸಂಸ್ಕೃತಿ ಪಾಠಶಾಲೆಯಲ್ಲಿ ಯೋಗಾಭ್ಯಾಸ ಮಾಡ್ತಿದ್ದೇನೆ. ಕಳೆದ 10 ತಿಂಗಳಿನಿಂದ ಯೋಗಾಭ್ಯಾಸ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ನಾನು ಇವತ್ತು ಯೋಗದಿಂದ ನನಗೇನು ಬೆನಿಫಿಟ್ಸ್ ಆಗಿದೆ ಅನ್ನೋದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲು ನಾನು ಯೋಗಾಭ್ಯಾಸ ಶಾಲೆಯಲ್ಲಿ ಕಲಿತಿದ್ದು, RSS ಸಂಘದಲ್ಲಿ ಕಲಿತಿದ್ದು, ಹಾಗೆ ಆನ್ಲೈನಲ್ಲಿ ಕಲಿತಿದ್ದು. ಕನ್ಸಿಸ್ಟೆನ್ಸಿ ಇರಲಿಲ್ಲ. ಲೈಕ್ ಕೆಲಸದ ಒತ್ತಡ ಇದ್ದರೆ, ಇಲ್ಲ ಏನಾದರೂ ಆಫೀಸಲ್ಲಿ ಲೇಟ್ ಆಯಿತು ಅಂತಂದರೆ, ಹೀಗೆ ಏನಾದರೂ ಕಾರಣಗಳಾಗಿ ಯೋಗಾಭ್ಯಾಸ ಬ್ಯಾಕ್ ಸ್ಟೇಜ್ ತೊಗೊತಾ ಇತ್ತು. ಧೃತಿ ಯೋಗ ಶಾಲೆಗೆ ಸೇರಿದ ಮೇಲೆ ಕನ್ಸಿಸ್ಟೆನ್ಸಿ ಬಂದಿದೆ. ಡೈಲಿ ಕ್ಲಾಸಸ್ ಇರುತ್ತೆ. ಸೊ ಬೆಳಗ್ಗೆ ಎಲ್ಲ ಸಾಯಂಕಾಲ ಪ್ರಾಕ್ಟೀಸ್ ಮಾಡ್ತೀನಿ. ಸೊ ಇಲ್ಲಿಂದ ರಿಯಲೈಸೇಷನ್ ಆಗಿದ್ದು ಏನು ಅಂತಂದರೆ, ಯೋಗದಿಂದ ಮೈಂಡ್ ಫ್ರೆಶ್ ಆಗುತ್ತೆ, ಮೈಂಡ್ ಪೀಸ್ಫುಲ್ ಆಗುತ್ತೆ, ಮೈಂಡ್ ಕಾಮ್ ಡೌನ್ ಆಗುತ್ತೆ. ಸೊ ಫರ್ದರ್ ಯೋಗದಿಂದ ಬಾಡಿ ಫ್ಲೆಕ್ಸಿಬಲ್ ಆಗುತ್ತೆ. ನನಗೆ ರಿಯಲೈಸೇಷನ್ ಆಗಿದ್ದೇನು ಅಂತಂದರೆ, ಈವನ್ ಆಫೀಸಲ್ಲಿ ಹೆಚ್ಚು ಒತ್ತಡ ಇದೆ, ಹೆಚ್ಚು ಟೆನ್ಷನ್ಸ್ ಇದೆ. ಆವಾಗ ನನಗೆ ಗೊತ್ತಿಲ್ಲದಂಗೆ ಅದಕ್ಕೆ ಸೊಲ್ಯೂಷನ್ ಸಿಗುತ್ತೆ, ಅಥವಾ ಕಾಮ್ ಮೈಂಡಿಂದ ಥಿಂಕ್ ಮಾಡಿದ್ರೆ ಥಿಂಕಿಂಗ್ ಕೇಪಬಿಲಿಟಿ ಬಂದಿರುತ್ತೆ. ಸೊ ಅದರಿಂದ ಆಫೀಸಲ್ಲಿ ಎಷ್ಟೇ ಒತ್ತಡ ಇದ್ದರೂ ಅದು ಕೋಪಪ್ ಮಾಡೋ ಕೆಪಾಸಿಟಿ ಬರುತ್ತೆ. ಅದು ಕನ್ಸಿಸ್ಟೆಂಟ್ ಯೋಗದಿಂದ ಮಾತ್ರ ಸಾಧ್ಯ ಅಂತ ಧೃತಿ ಯೋಗ ಶಾಲೆಯಲ್ಲಿ ಅಭ್ಯಾಸ ಶುರು ಮಾಡಿದ ಮೇಲೆ ಇದು ನನಗೆ ಮನವರಿಕೆ ಆಗಿದ್ದು. ಹಾಗೂ ಮೊದಲು ನನಗೆ ಸ್ವಲ್ಪ ಬೆನ್ನು ನೋವಿತ್ತು. ಸೊ ಯೋಗ ಪ್ರಾಕ್ಟೀಸ್ ಮಾಡ್ತಾ ಆ ಬೆನ್ನು ನೋವು ಹೇಗೆ ಹೋಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಈಗ ಬೆನ್ನು ನೋವು ಸಂಪೂರ್ಣವಾಗಿ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಇದು ನನ್ನ ರಿಯಲೈಸೇಷನ್ ಯೋಗ ಬೆನಿಫಿಟ್ಸ್ ಬಗ್ಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮಸ್ತೆ. ಹಾಗೂ ಧೃತಿ ಯೋಗ ಶಾಲೆಗೆ ನನ್ನ ಕೃತಜ್ಞತೆಗಳು.